775 ಗಂಟೆಗಳ ಕಾಲ ಶಿವಯೋಗ ಸಮಾಧಿ ಮಾಡ್ಲಿಕ್ಕೆ ಒಪ್ಪಿಕೊಂಡ್ರೆ ನಾವು ಪಟ್ಟಾಭಿಷೇಕ ಆಗ್ತೀವಿ ಅಂತ ಅವತ್ತು ಹೇಳಿದ್ರು. ಪಟ್ಟಾಭಿಷೇಕ ತಾವೇ ಅಪ್ಪಣೆ ಕೊಟ್ಟಿದ್ದದ ಕಾರ್ತಿಕ್ ಮಾಸದಾಗ ಶುಭ ತಿಥಿ ಒಳಗ ಪಟ್ಟಾಧಿಕಾರ ಅದ. ಹೌದು, ದಯವಿಟ್ಟು ಮುಂಚೆನೆ ಅಪ್ಪಣೆ ಕೊಟ್ಟ. ನಾನು ಆಶೀರ್ವಚನದ ಮಧ್ಯೆ ಮಾತಾಡಬಾರ್ದು. ಒಳ್ಳೆ ಗುರು ಸಿಗಾಕ, ಒಳ್ಳೆ ಸಸಿ ಸಿಗಾಕ ಪುಣ್ಯ ಮಾಡಿರ್ಬೇಕು, ಮತ್ತೆ ಒಳ್ಳೆ ಭಕ್ತರು ಸಿಗಾಕ ಸ್ವಾಮಿಗಳು ಪುಣ್ಯ ಮಾಡಿರ್ಬೇಕು. ಯಾಕ್ರಿ ಅಂತಂದ್ರ ಒಳ್ಳೆ ಸ್ವಾಮಿಗಳಿಗೆ ಒಳ್ಳೆ ಭಕ್ತರು ಸಿಕ್ಕಾರ ಅಂತೂರಿನ ಪರಮ ಭಕ್ತರು. ಹೌದ್ರಿ, ಒಳ್ಳೆ ಸ್ವಾಮಿಗಳಿಗೆ ಒಳ್ಳೆ ಭಕ್ತರು. ಆದ್ರೆ ಒಳ್ಳೆ ಭಕ್ತರಿಗೆ ಇಡೀ ನಾಡಲ್ರಿ ಇಡೀ ದೇಶ ಹೊಳ್ಳಿ ನೋಡುವ ಸ್ವಾಮಿಗಳು ಸಿಕ್ಕಾರ ಅಂತೂರಿನ ಭಕ್ತರು. ಅದಕ್ಕೆ ಅಪ್ಪೋರಿಗಾಗಲೇ ಅದು ಒಂದು ವಿಷಯ ಉಳಿದ ಎಲ್ಲ. ಈಗ ರೀ ನಾನು ಅಪ್ಪೋರು ಈ ವಿಷಯ ಎತ್ಯಾರ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಹೇಳ್ತಿದ್ದಿಲ್ಲ. ಈಗ ಪಟ್ಟಾಧಿಕಾರಕ್ಕೆ ಬೇಕಾದ ಎಲ್ಲ ಸಾಮಾನು ಕೈಇದೆ. ಈಗ ಆಮೇಲೆ ಬಟ್ಟಿ ಮೊದಲು ಮಾಡ್ಕೊಂಡು ಬೆಳ್ಳಿ ಸಾಮಾನು ಮೊದಲು ಮಾಡ್ಕೊಂಡು ಎಲ್ಲಾನು ಕಡಿಮೆ ನೋಡ್ರಿ ಖರೀದಿಯಾಗಿ ಅಷ್ಟೇ ಅಂತಲ್ಲ, ಅದು ಬಾಂಡ್ ಪತ್ರ ಸಹಿತ ಖರೀದಿ. ಆದ್ರೆ ಮುಂದ್ರಿಗೆ ಜಗತ್ತುಗಳು ಏನ್ ಹೇಳಿದ್ರು ಅಂತಂದ್ರೆ, ನೀವೇನು ಪಟ್ಟಾಧಿಕಾರ ಮಾಡ್ಬೇಕಂತೀರಿ ಶಾಸ್ತ್ರಿಗಳ, ಆ ಮರ ಈಗ 4 ದಿನ ರೋಗ ಬರಂಗಿಲ್ಲ. ಮತ್ತ ಇವರು ನಾನು ಇದ್ದ ವಿಷಯ ಅರಿವಿಗೆ ಬಂದಾಗ, ಶಿವಯೋಗದಿಂದ ಹೊರಗೆ ಬಂದಾಗ ನಾನು ಅಂದಿದ್ದಲ್ಲ, ಶಾಸ್ತ್ರಿಗಳ ಆಯ್ಕೆ ಮಾಡಿದ್ದು ಬಹಳ ಚಲೋ ಅದ. ನನ್ನ ಪಟ್ಟಾಧಿಕಾರ ಮುಂದಿಗೆ ಜಗದ್ಗುರುಗಳಿಂದೇ ಆಗಲಿ. ಯಾಕಂದ್ರೆ ಈಗಾಗಲೇ ಭಿನ್ನ ಮಾಡಿದ್ದದ ಚಪಾಳಿ ಇದ್ದಲ್ರಿ. ಮತ್ತೆಲ್ಲೋರು ಈಗ ಬೇಕು ಅಂದ್ರೆ ಅಲ್ಲಿಂದ ಓಡಿಸಲಿಕ್ಕೆ ಸಾಧ್ಯ ಆಗ್ತಾನೆ. 1 ನಿಮಿಷ ಮಾತಾಡಿ.